ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆದರೂ ಒಂಥರ ಬೇಜಾರು. ಹೇಳಿದ್ನಲ್ಲ ನಿನ್ನೆ ಒಬ್ಬರು ಎಕ್ಸ್ಪರ್ಟ್ ಅದರ ಅದೊಂಥರ ನನಗೆ ರಾತ್ರಿ ಇಡೀ ಕನಸಲ್ಲ ಅದೇ ಕೊರಿತಾ ಇತ್ತು. ಅಕ್ಕಿ ಹೋಗುತ್ತೆ ಗಂಟೆ ಹೊತ್ತಾಯ್ತು. ಈಗ ತಿಂಡಿ ತಿನ್ನೋಣ ಅಂತ ಬಂದ್ವಿ. ನಾನು ನನ್ನ ಮಗ ತಿನ್ನಕ್ಕಂತ ಬಂದ್ವಿ. ಪೂಜೆ ಮಾಡಿ ಇಲ್ಲ ಕೆಲಸ ಮುಗಿಸಿ ಲಾಸ್ಟ್ ತಿಂಡಿ ಮಾಡ್ಕೊಂಡು ತಿನ್ನಕ್ಕೆ ಬಂದೆ. ಈಗ ನಾನು ತಿನ್ಬೇಕು, ಸುಮ್ಮನೆ ಆಟಾಡೋದಲ್ಲ. ನೋಡಿ ಫ್ರೆಂಡ್ಸ್, ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಸೂಪರ್ ಮ್ಯಾನ್ ನನ್ನ ಜೊತೆ ಮಲ್ಸ್ಕೊಳ್ಳೋಣ ಅಂತ ಮಲ್ಸ್ಕೊಂಡೆ. ಸುಮ್ಮನೆ ಮಲಗೇನಪ್ಪ ನನ್ನ ಮಗ ಅಲ್ಲಿದ್ದಾರೆ. ಓಯ್ ರಿಷಿ, ಇದರದೇ ರಿಷಿ ಎದ್ದ 2 ನಿಮಿಷ. ಬೀಳ್ತೀಗ ಇದು ಬಿಡು ತೆಗಿ, ಕಾಲು ತೆಗಿ. ಹಾಂ, ಇದು ಆಂಟಿಗೆ ಕೊಡು ಮಗನೆ. ಆಂಟಿಗೆ ಕೊಟ್ಟು ಬಾ. ಮಾಮಂದ ಆಂಟಿಗೆ ಕೊಟ್ಟು ಬಾ. ಕೊಡು ಹೋಗು. ಹನಿ ಹಾಕ ಹಂಗಿದ್ರೆ. ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ನನ್ನ ಮಗ ಮಲಗಿಬಿಟ್ಟು ಊಟನೇ ಮಾಡಿಲ್ಲ. ಒಂಚೂರು ಆಮ್ಲೆಟ್ ಮಾಡಿಕೊಟ್ಟಿದೆ ಅಷ್ಟೇ. ಅದು ಸುಮಾರು ಹೊತ್ತಿನ ಹಿಂದೆ. ಗೊತ್ತಿತ್ತು ಬೇಗ ಮಲಗ್ತಾನೆ, ಯಾಕಂದರೆ ಮಧ್ಯಾಹ್ನ 1 ಗಂಟೆ ಒಳಗೆ ಮಲಗಿದ್ದಾನೆ. ಆ ಡೌಟ್ ಇತ್ತು, ಬೆಳಗ್ಗೆಯಿಂದನೇ ಇತ್ತು ಬೇಗ ಮಲಗ್ತಾನಂತ. ಮಾಡ್ಸೋಣ ಅಷ್ಟೊತ್ತಿಗೆ ಮಲಗೇ ಬಿಟ್ಟ. ಹಾಲು ಕುಡಿತಾ ಮಲಗೇ ಬಿಟ್ಟ. ಒಂಥರ ಸಂಕಟ ಊಟ ಮಾಡಿಲ್ಲ ಅಂದರೆ ಅವನು. ಈಗ ನಾನು ಊಟಕ್ಕೆ ಕೂತೆ, ನಮ್ಮ ಮನೇಲಿ ಲೇಟಾಗುತ್ತೆ ಅಂದರು. ಸೊ ಊಟ ಮಾಡ್ಕೊಂಡು ಲೇಟಾಗಿ ಊಟ ಮಾಡಿದ್ರೆ ಮಲಗಿದ ತಕ್ಷಣ ಊಟ ಎದೆಗೆ ಬಾಯಿಗೆ ಬಂದಂಗೆ ಅನಿಸುತ್ತೆ. ಸೊ ಅದಕ್ಕೆ ಊಟ ಮಾಡಿ ಕೂತ್ಕೊಳ್ತೀನಿ. ಬೇಳೆ ಸಾರು ಆಮ್ಲೆಟ್, ಬಸ್, ಸಿಂಪಲ್, ಏನೂ ಇಲ್ಲ. ಮೂವಿ ನೋಡ್ತಾ ಊಟ ಮಾಡ್ತೀನಿ. ಮೂವಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ನೋಡೋಕ್ಕಾಗ್ತಿಲ್ಲ. ಅವನಿಗೆ ಬೇಗ ಮಲಗಿನ, ಹಂಗಾಗಿ ನೋಡ್ತಾ ಸ್ವಾಹ ಮಾಡೋದು. ಈ ಥರ ಮಾಡಬಾರ್ದು, ಅದು ಮಾಡ್ತೀನಿ. ಟೈಮ್ ಸಿಗೋಲ್ಲ ನಾನು ನೋಡೋಕ್ಕೆ. ಫ್ರೆಂಡ್ಸ್, ನಾನು ಊಟ ಮಾಡಿ ಇನ್ನೇನು ತಟ್ಟೆ ತೊಳೆದು ಗ್ಯಾಸ್ ಕ್ಲೀನ್ ಮಾಡ್ತಿದ್ದೀನಿ. ಬಂದರು ನಮ್ಮ ಮನೆಯವರು. ಹೇಳಿದರೆ ಒಂದು 5 ನಿಮಿಷ ಕಾಯ್ತಿದ್ದೆ. ಲೇಟ್ ಆಗುತ್ತೆ, ನೀ ಮಾಡಂದ್ರು ನಾವು ಮಾಡಿದೆ. ಏನಿಲ್ಲ, ನಂದೆಲ್ಲ ಕೆಲಸ ಮುಗೀತು. ಈಗ ಊಟ ಮಾಡಿ ತಟ್ಟೆ ತೊಳೆದಿಟ್ಟು ಅಷ್ಟೇ. ಎಲ್ಲಕ್ಕಿಂತ ನನ್ನ ಮಗ ಊಟ ಮಾಡಿರಲ್ಲ ಅಂತ ಬೇಜಾರು. ಏನು ತಿಂತಾನೆ ಬಿಡ್ತಾನೆ, ಹಿಂದ್ಗಡೆ ಹಿಡ್ಕೊ ಓಡಾಡ್ತೀನಲ್ಲ, ಅದೇ ಒಂದು ಸಮಾಧಾನ ಅಷ್ಟೇ. ಮತ್ತಿನ್ನೇನಿಲ್ಲ. ತಿಂತಿದ್ನೇನೋ ಮಾಡಿಸಿದ್ರು. ಬೆಳಗ್ಗೆ ಬೇಗ ತಿಂಡಿ ಮಾಡಿಬಿಡ್ತೀನಿ ಅಲ್ವಾ. ನಂದೇ ತಪ್ಪು. ಗೊತ್ತಿತ್ತು ನನಗೆ, ಗೊತ್ತಿದ್ದೇ ಈ ಥರ ಮಾಡಿಬಿಟ್ಟು ಮಲಗ್ತಾನೆ ಬೇಗ ನಾನು ತಲೆಲಿತ್ತು. ಈ ಥರ ಮಾಡ್ಕೊಂಡು ಹೋಗಿ ಊಟ ಮಾಡೋಣ. ಆದರೂ ಮಾಡಿಲ್ಲ ಅಂದರೂ ಓಡಾಡ್ತಿದ್ದಲ್ಲ, ಅದೇ ಒಂದು ಸಮಾಧಾನ ಇರ್ತಿತ್ತು. ಮಾಡ್ಸೋಕ್ಕೆ ಓಡಾಡ್ತಿದ್ನಲ್ಲ ಅಂತ. ಓಕೆ ಫ್ರೆಂಡ್ಸ್, ಮಲಗಕ್ಕೆ ಹೋಗ್ತಾಯಿದ್ದೀನಿ. ಸೊ ನಾಳೆ ನಮ್ಮ ಮನೆಯವರನ್ನ ಏಕಾದಶಿ ಅಂತಿದ್ದಾರೆ, ಸಂಕ್ರಮಣ ಬೇರೆ, ಮಕರ ಸಂಕ್ರಾಂತಿ. ಸೊ ಎಲ್ರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಓಕೆನಾ? ಬೆಳಗ್ಗೆ ಸಿಗ್ತೀನಿ. ಎಲ್ಲರೂ ಎಳ್ಳು, ಸಂಕ್ರಾಂತಿ ಕಾಳು, ಬೆಲ್ಲ ಎಲ್ಲ ಸಿಹಿಯಾಗಿರಲಿ. ನಿಮ್ಮ ಜೀವನ ಹೊಸ ವರ್ಷದ ಹೊಸ ಹಬ್ಬ, ಫಸ್ಟ್ ಹಬ್ಬ ಇವತ್ತು ನಾಳೆ. ಸೊ ಎಲ್ಲರ ಜೀವನ ಸಂತೋಷದಾಯಕವಾಗಿರಲಿ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್, ಲವ್ ಯು ಆಲ್, ಬಾಯ್.